ಮತ್ತೊಬ್ಬ ಇವರು ಎಂಟ್ರಿ ಆಗಿದ್ದಾರೆ ಈಗ ರಾಘವೇಂದ್ರ ಇಟ್ಟಾಳ್ ಅವರು. ಈಗ ಅವರು ಸಹ KMF ಅಧ್ಯಕ್ಷ ಸ್ಥಾನಕ್ಕೋಸ್ಕರ ಪೈಪೋಟಿ ನಡೆಸ್ತಾ ಇದ್ದಾರೆ. ಈಗ ನೀವು ಸಹ ಹಿಂದೆ ಕೇಳಿದ್ರಿ, ನಿಮ್ಗೆ ಅವಕಾಶ ಸಿಕ್ಕಿರಲಿಲ್ಲ. ಈ ಬಾರಿ ಏನಾಗ್ಬೋದು ಸರ್? ಈಗ ಶುರುವಾಗಿದೆ. ನನ್ನ ಮೇಲೆ ಪೈಪೋಟಿ ಅನ್ನೋದಕ್ಕಿಂತಲೂ ಮೊದಲು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ನಮ್ಮ ಪಕ್ಷದ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳು ಭೀಮಾ ನಾಯಕವನ್ನು ಮಾಡುವಾಗ ನನಗೆ ಮಾತು ಕೊಟ್ಟಿದ್ದಾರೆ. ಅವಾಗಲೇ ಕೇಳಿದ್ದೆ ನಾನು, KMF ನನಗೆ ಅವಕಾಶ ಮಾಡಿಕೊಡಿ, ಈ ಸಂಸ್ಥೆಯಲ್ಲಿ ಸುಮಾರು ವರ್ಷ ನನ್ನ ಅನುಭವ ಇದೆ ಅಂತ ಮಾತು ಕೊಟ್ಟಿದ್ದೀವಿ. ಒಂದು ಅವಕಾಶ, ಒಂದು ವರ್ಷ ಸುಮ್ಮನೆ ಇರಿ ಅಂತ ಹೇಳಿದ್ರು. ಅದರ ಪ್ರಕಾರ ಇದ್ದೀನಿ. ನನ್ನ ಪ್ರಕಾರ ಮುಖ್ಯಮಂತ್ರಿಗಳು ಮತ್ತೆ ನಮ್ಮ ಪಕ್ಷದ ಅಧ್ಯಕ್ಷ ಉಪಮುಖ್ಯಮಂತ್ರಿಗಳು ಅವತ್ತು ಏನು ಮಾತು ಕೊಟ್ಟಿದ್ರು ಅದರ ಪ್ರಕಾರ ನಡ್ಕಂತ ನನಗೆ ನಂಬಿಕೆ ಇದೆ. ನಾನು KMF ಅಧ್ಯಕ್ಷ ಆಗ್ತೇನೆ. ಅವರು ಬಂದಿದ್ದಾರೆ, ಅವರೇನು ನನಗೆ ಅಡ್ಡ ಬರಲ್ಲ. ನನ್ನ ಪ್ರಕಾರ ಮುಖ್ಯಮಂತ್ರಿಗಳ ನಮ್ಗೆಲ್ಲ ಹೈಕಮಾಂಡು, ನಮ್ಮ ಪಕ್ಷದ ಅಧ್ಯಕ್ಷರೆಲ್ಲ ನಮ್ಗೆ ಹೈಕಮಾಂಡು, ಕಾಂಗ್ರೆಸ್ ಪಾರ್ಟಿ ಹೈಕಮಾಂಡ್ ಫೈನಲ್ ತೀರ್ಮಾನ ತಗೊಂಡು ನಾವೆಲ್ಲ ಬದ್ಧವಾಗಿರ್ತೀವಿ. ನನಗೆ ಮಾತು ಕೊಟ್ಟಿರೋ ಪ್ರಕಾರ ನಂಬಿಕೆ ಮಾಡ್ತಾರೆ. ಅಲ್ಲ, ಕಳೆದ ಬಾರಿ ಭೀಮಾ ನಾಯಕರಿಗೆ ಮಾತು ಕೊಟ್ಟಿದ್ದು ಕಾರಣ ಏನು? ಈ ಬಾರಿ ಸಮುದಾಯದವರು ಇಟ್ಟಾಳ್ ಅವರು ಅಧ್ಯಕ್ಷ ಸ್ಥಾನಕ್ಕೆ ಕಾಂಪೀಟ್ ಮಾಡ್ತಿದ್ದಾರೆ. ಅಲ್ಲ, ಭೀಮಾ ನಾಯಕ್ ಅವರಿಗೆ ಯಾಕೆ ಮಾತು ಕೊಟ್ಟರು ಅನ್ನೋದು ನನಗೆ ಗೊತ್ತಿಲ್ಲ. ಮಾತು ಕೊಟ್ಟಿದ್ದೀವಿ ಅಂದ್ರೂ ನಾನು ಸುಮ್ಮನೆ ಇದ್ದೀನಿ. ಇವತ್ತು ಅವ್ರ ಟರ್ಮ್ ಮುಗಿದಿದೆ, ಈಗ ನನ್ನ ಮಾತಿದೆ ಮಾಡಿ ಅಂತ ನಾನು ಕೇಳ್ತಾ ಇದ್ದೀನಿ ಅಷ್ಟೇ. ನಿಮ್ದೇ ಕ್ಷೇತ್ರ. ಓಕೆ, ಹೆಚ್ಚಲ್ವಾ? ಥ್ಯಾಂಕ್ ಯು.